ಯೋ ಗೈಸ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದ್ರೆ ಇವತ್ತು ನಾವು ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಅಂಜನಾದ್ರಿ ಬೆಟ್ಟ ಹೊಂಟೀವಿ. ಯಾರಂದ್ರೆ ನಮ್ಮಣ್ಣ. ಆ್ಯಂಡ್ ಒನ್ ಥಿಂಗ್, ಇವತ್ತು 14 ಫೆಬ್ರವರಿ, ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ತಮ್ಮ ಹುಡುಗಿಯರ ಜೊತೆ ಆ ಕಡೆ ವ್ಯಾಲೆಂಟೈನ್ ಜೊತೆ ಬೇರೆ ಕಡೆ ಹೋದ್ರೆ ನಾ ಎಲ್ಲಿ ಹೊಂಟೀನಪ್ಪ ಅಂತಂದ್ರೆ ಅಂಜನಾದ್ರಿ ಬೆಟ್ಟ ಹೊಂಟೀನಿ. ಅಂಜನಾಗೆ ಭೇಟಿ ಆಗ್ಲಕ್ಕ. ಸೊ ಮುಂದೆ ಇಲ್ಲಿ ನಾಷ್ಟ ಮಾಡೋಕೆ ನಿಂತೀವಿ. ಇಲ್ಲಿ ನಮ್ಮಣ್ಣ ನಾಷ್ಟ ಮಾಡಿದ್ರೆ ಸಿಗ್ತೀನಿ. ಮುಂದೆ ಏನೇನಾಗ್ತದೆ ಎಲ್ಲ ತೋರಿಸ್ತಾ ಇರ್ತೀನಿ, ನೋಡ್ತಾರೆ. ಸೊ ಗೈಸ್, ಈಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದೀವಿ. ಈಗ ಮ್ಯಾಗ ಹೋಗ್ಬೇಕು. ಎಲ್ಲಪ್ಪ ಅಂದ್ರೆ ಇಲ್ಲಿ ಮ್ಯಾಗ ಅದ ನೋಡ್ರಿ. ನಡ್ಕೊತ ಹೋಗ್ಬೇಕು. ಎಷ್ಟಪ್ಪ ಅಂದ್ರೆ 500-600 ಸ್ಟೆಪ್ಸ್ ಅವ. ಸೊ ನಡ್ಕೊತ ಹೋಗ್ಬೇಕು. ಇಲ್ಲೊಬ್ರು ಜಂಡ ಹಚ್ಚಾರ್ರಿ ಗಾಡಿ ಮೇಲೆ, ನೋಡ್ರಿ. ಮಸ್ತ್ ಮಸ್ತ್ ಏಕ್ ನಂಬರ್ ಅದ ರೀ. ಸೊ ಬರುವಾಗ ಭಾರಿ ವಿಜುವಲ್ಸ್ ಇದ್ದು ರೀ. ಈಗ ಸಮ್ಮರ್ ಟೈಮ್ನಾಗೆ ಇಷ್ಟು ಸುತ್ತಮುತ್ತ ಎಷ್ಟು ಹಚ್ಚ ಹಸಿರು ಇತ್ತಂದ್ರೆ ಪರಿಶೀಲನೆ ಬೇಕು ರೀ. ಇನ್ನು ವಿಂಟರ್ ಟೈಮಿಗೆ ರೇನಿ ಸೀಸನ್ ಟೈಮಿಗೆ ಹೆಂಗೆ ಇರ್ತದೆ ಗೊತ್ತಿಲ್ಲ. ಬಟ್ ಮಸ್ತ್ ವಿಜುವಲ್ಸ್ ಇದ್ದು ರೀ. ಈಗ ಇಲ್ಲಿ ನಡ್ಕೋತ ಹೋಗ್ಬೇಕು, ಇಲ್ಲಿ ಮ್ಯಾಲ. ಸೊ ಹೋಗುವಾಗ ಸಿಗ್ತೀನಿ ನೋಡ್ರಿ. ಈಗ ಇಲ್ಲಿಂದ ಎಂಟ್ರೆನ್ಸ್ ಅದ ರೀ. ಎಲ್ಲದಪ್ಪ ಅಂದ್ರೆ ತೋರಿಸ್ತೀನಿ ನೋಡ್ರಿ. ಸೊ ಇದು ಎಂಟ್ರೆನ್ಸ್. ಇಲ್ಲಿಂದ ಇಲ್ಲಿ ಹೋಗ್ಬೇಕು. ಇಲ್ಲೆಲ್ಲ ಟೆಂಪಲ್ಸು ಏನಂತಾರೆ ಎಲ್ಲ ಜೈ ಬಜರಂಗ್ ಬಲಿ ಏನೇನು ಬೇಕು ಎಲ್ಲ ಸಿಗ್ತವೆ. ಇಲ್ಲಿಂದ ಸ್ಟಾರ್ಟ್ ನೋಡ್ರಿ. ಹೋಗಿಲ್ಲಿಂದ ಒಳಗನ ಹೋಗ್ಬೇಕು. ಸೊ ಹೋಗ್ತೀವಿ ಈಗ ಫುಲ್ಲು. ಸೊ ಎಲ್ಲ ಕಡೆ ಆರೆಂಜ್ ಭಗವಾ. ಸೊ ಇಲ್ಲಿಂದ ಸ್ಟಾರ್ಟ್ ಈಗ. ಚಲ್ ಜೈ ಬಜರಂಗ್ ಬಲಿ. ಯಾಕಡೆ ಹೋಗ್ಬೇಕೇನು? ಸೊ ಇಲ್ಲಿ ಬರ್ದಾರ ನೋಡ್ರಿ. ಯಾರು ಇಲ್ಲಲ್ ಬೈ, ನಾವು ಅಷ್ಟೇ ಇದೀವಿ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ತಮ್ಮ ಪ್ರೇಮಿಗಳ ಜೊತೆ ಹೋದ್ರೆ ನಾವು ಮೇನ್ ಆಂಜನೇಯನ ದರ್ಶನ ತೊಗೊಳಕ್ಕೆ ಬಂದೀವಿ. ಇಲ್ಲಿ ಮ್ಯಾಗ ನೋಡ್ರಿ. ಈಗ 650+ ಏನೋ ಸ್ಟೆಪ್ಸ್ ಅವ. ನಮಗೂ ಗೊತ್ತಿಲ್ಲ, ಎನ್ಸಿಲ್ ನಾವು ಅಲ್ಲಿ ಹೋದ್ಗಳು ಏನೇನು ಡೇಟ್ ಇರ್ತವೆ ಎಲ್ಲ ನಿಮ್ಗೆ ಹೇಳ್ತಾ ಇರ್ತೀನಿ. ನೋಡ್ತಾ ಅಜ್ಜಿಗಳು ಅಂಕಲ್ಗಳು ವಯಸ್ಸಾದವ್ರು ಬರಪ್ಲಿಲ್ಲ. ಯಾಕಂತಂದ್ರೆ ಇವು ಸ್ಟೆಪ್ಸ್ ಅವ ನೋಡ್ರಿ. ಹಿಂಗೆ ಸಾಫ್ ಇಲ್ಲ, ಕಟ್ಟಕ್ಕವ. ಆ್ಯಂಡ್ ಇದು ಪತ್ರ ಅದ ನೋಡ್ರಿ. ಒಂದು 100 ಸ್ಟೆಪ್ಸ್ ತಕ ಹಟ್ಟದ. ಆಮೇಲೆ ಹಿಂಗೆ ಓಪನ್ ಅದ ರೀ. ಫುಲ್ ಬಿಸಿಲಾಗ ಹೊಂಟೀವಿ ನಾವು ನೋಡ್ರಿ. ಎಲ್ಲ ಕಡೆ ಜೈಸರಿ ಭಾಳ ಹಾಡವ. ಎಲ್ಲ ಕಲ್ಲಿನ ಮಂಡೆ ನಡುವಿಂದ ಹೋಗ್ಬೇಕು. ನೋಡ್ರಿ ಪೂರಾ ಸ್ಟೆಪ್ಸ್ ಏರಿದ್ವಿ. 600 ಇಲ್ಲ 575 + 600 ಎಷ್ಟು ಗೊತ್ತಿಲ್ಲ. 575+ ಅವ. 600-650 ಇರ್ಬೋದು. ಸೊ ಇಲ್ಲಿ ನಿಂತು ನೋಡಿದ್ರೆ ಪೂರಾ ನಿಮ್ಗೆ ಹೆಂಗೆ ಕಾಣ್ತಪ್ಪ ಅಂದ್ರೆ ಫುಲ್ ನೆಕ್ಸ್ಟ್ ಲೆವೆಲ್ ಕಾಣ್ತಾ. ಸೊ ಅದಕ್ಕಿಂತ ಮುಂಚೆ ನಾವು ದರ್ಶನ ಮಾಡಿದ್ರೆ ಸಿಗ್ತೀವಿ ನಿಮಗೆ. ಇದು ಗುಡಿದ ಏರಿಯಾ ಇದು ಸುತ್ತಮುತ್ತ. ಸೊ ಇನ್ನೂ ದರ್ಶನ ಆದ್ಗಳೇ ನಿಮ್ಗೆ ಸಿಗ್ತೀನಿ. ಈಗ ದರ್ಶನ ಆಯ್ತು ರೀ. ಮಸ್ತ್ ನಾವು ದೇವ್ರಿಗೆ ನೋಡೋಣ. ಒಂದು ಫುಲ್ ದೊಡ್ಡ ಖುಷಿ ಬಂತು ನನ್ನ ಮುಖದಾಗ. ಯಾಕಂತಂದ್ರೆ ನಾನು ಆ್ಯಕ್ಚುಲಿ ಇದು ಟ್ರಿಪ್ ಒಮ್ಮೆ ಡಿಸೈಡ್ ಮಾಡೀನಿ. ಯಾಕಪ್ಪ ಅಂದ್ರೆ ಸ್ವಲ್ಪ ನಂಗೆ ಮೈಂಡ್ ಡಿಸ್ಟರ್ಬ್ ಆಗಿತ್ತು ರೀ, ಪೀಸ್ ಇದ್ದಿದ್ದಿಲ್ಲ. ಸೊ ನಾನು ಡಿಸೈಡ್ ಮಾಡಿದೆ ಮಣ್ಣ ಕರ್ಕೊಂಡು ಎಲ್ಲರೂ ಹೋಗ್ಬೇಕಂತಂದು. ಸೊ ಇಲ್ಲಿ ಬಂದೀನಿ. ಭಾಳ ದಿನ ಅಂದ್ಕೊಂಡಿದ್ದಾರೆ ಬರ್ಬೇಕಂತ ಆಗಿದ್ದಿಲ್ಲ. ಸೊ ಇವತ್ತು ದರ್ಶನ ಆಯ್ತು ರೀ. ದೇವ್ರಿಗೆ ನೋಡೋಣ, ಒಂದು ಖುಷಿ ಸಿಕ್ತು. ಒಂದು 5 ನಿಮಿಷ ಅಲ್ಲೇ ನಿಂತೀನಿ ರೀ. ಸೊ ಒಳ್ಳೇದು ಅನಿಸ್ತು, ಭಾರಿ ಅನಿಸುತ್ತು. ಆ್ಯಂಡ್ ನಿಮಗೆ ಈಗ ಇಲ್ಲಿ ನಿಂತರೆ ಎಲ್ಲ ವ್ಯೂ ಹೆಂಗೆ ಕಾಣ್ತಾ ಅಂತ ತೋರಿಸ್ತೀನಿ ನೋಡಿರಿ. ಸೊ ಈಗ ನೋಡಿರಿ ಸುತ್ತ ಎಷ್ಟು ಭಾರಿ ಇಲ್ಲಿ ಟೈಮ್ ಹೊಡಿತಾರೆ ರೀ. ಇಲ್ಲಿ ಹೊಡಿತಾರೆ ಟೈಮ್ಗೆ. ಸೊ ಇಲ್ಲಿ ಗರ್ಭಗುಡಿ ಲೈಕ್ ಹಿಂಗೆ ಬರಬೇಕು. ಆ್ಯಂಡ್ ಇದು ನೋಡಿರಿ ಸುತ್ತಮುತ್ತ ಹೆಂಗೆ ಬೈಸ. ನಾ ನಿನ್ನೆ ಎಲ್ಲಿ ಕೂತಿದಂದ್ರೆ ಅದು ಕಲ್ಲಿನ ರಥ ಎದ್ರಿಂದ ನಿಮ್ಗೆ ಅಂಜನಾದ್ರಿ ತೋರಿಸಿದೆ. ಬಟ್ ಈಗ ಅಂಜನಾದ್ರಿಂದ ಕಲ್ಲಿನ ರಥ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸುತ್ತಮುತ್ತ ಹೆಂಗೆ ವೈಭವ ತೋರಿಸ್ತೀನಿ ನೋಡಿರಿ. ಸುತ್ತ ಕಲ್ಲು ರೀ. ಕಲ್ಲು ಹಿಂಗೆ ಇದಾಡ್ತೀವಿ ನೋಡ್ರಿ. ಆ ಕಲ್ಲು ದೊಡ್ಡ ಕಲ್ಲು ಹಿಂಗೆ ನೋಡ್ರಿ. ಫುಲ್ ಮಸ್ತ್ ಜೋರು ಗಾಳಿ. ನೋಡಿ ನೋಡ್ರಿ ಅಕ್ಕ ಹೆಂಗೆ ಕೂತ. ನಾವು ಇನ್ನೊಂದು ಸರ್ತಿ ದರ್ಶನ ಮಾಡೋಕೆ ಹೊಂಟೀವಿ ರೀ. ಯಾಕಪ್ಪ ಅಂದ್ರೆ ಒಂದು ಸರ್ತಿ ಆಗ್ಯದ, ಇನ್ನೊಂದು ಸರ್ತಿ ಮಾಡೋಕೆ ಬಂದೀವಿ, ಹೊಂಟೀವಿ ಈಗ. ಸೊ ಇಲ್ಲಿ ಹೆಂಗದ ನೋಡ್ರಿ ವೈಬ್ ಈಗ ಫುಲ್. ಆಯ್ತು ತೋರಿಸಿ ಹಂಗೆ ಎಲ್ಲಿ ಅಲ್ಲಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ. ಎಲ್ಲ ತಮ್ಮ ಪ್ರಿಯರ್ಸ್ ಜೊತೆ ಬಂದಾರ. ಸೊ ನೋಡ್ರಿ ಈಗ ಎಷ್ಟು ಮಸ್ತ್ ಈಗ ಫುಲ್ ವೈಬ್ ತೋ ಹೇ ಬಾಯ್. ಎಲ್ಲಿ ಫೋಟೋ ತಗೊಂಬಂದ್ರೆ ಇಲ್ಲಿ ನೋಡ್ರಿ. ಈಗ ಸ್ಟೆಪ್ಸ್ ಅವ ನೋಡ್ರಿ. ಇಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿದ್ದು ಇಲ್ಲಿ. ಜೈ ಶ್ರೀರಾಮ್. ಸೊ ದರ್ಶನಕ್ಕೆ ಹೋಗುವ ದಾರಿ 2ನೇ ಸರ್ತಿ ದರ್ಶನ ಸಿಗ್ತೀನಿ. ಸೊ ಅದು ಹಂಪಿದು ರಥದ ಕಲ್ಲು ಇಲ್ಲದ ನೋಡ್ರಿ. ಎಲ್ಲಪ್ಪ ಅಂದ್ರೆ ಇಲ್ಲಿ ಕಾಣತ್ತೆ ನೋಡ್ರಿ.
ಕಲೀಲಿ ಇಲ್ಲದಾರಲ್ಲ ನೋಡ್ರಿ ಆ ಗುಡಿ ಸುತ್ತಮುತ್ತ ಏರಿಯಾ ನೋಡ್ರಿ. ಇಲ್ಲಿ ಈ ರೋಡ್ಲೇನೆ ಬಂದೇವು ನಾವು. ಇಲ್ಲಿ ಮಸ್ತ್ ವೈಬ್ ಅದ ರೀ, ಮಸ್ತ್ ವೈಬ್ ಅದ, ಏಕ್ ನಂಬರ್ ವೈಬ್. ಇಲ್ಲಿ ಹೋಗ್ಬೇಕು ಫಾರೆನ್ದಾಗ ಬಂದಾಳ್ರಿ, ಸುಮ್ಮನೆ ನಾನು ಏನು ತಿರ್ಗಾಡ್ಲತ್ತ ನೋಡ್ರಿ. ಹೋಗಿ ತೋರಿಸಿ ನೋಡ್ರಿ, ದಾಸೋ ವ್ಯವಸ್ಥೆ ಮಾಡ್ಯಾರ. ಇಷ್ಟು ಮಂದಿ ಟೈಮಿಂಗ್ ಗೊತ್ತಿಲ್ಲ ನನಗೆ. ನೋಡ್ರಿ ಇದು ಟ್ರಿಪ್ ಭಾಳ ಸಡನ್ನಾಗಿ ಪ್ಲ್ಯಾನ್ ಆಗ್ಯದ. ಹೆಂಗಪ್ಪ ಅಂದ್ರೆ ನಾ ಎಲ್ಲರೇ ಹೋಗ್ಬೇಕು ಅಂದ್ಕೊಂಡಿದ್ದೆ, ಒಬ್ಬನೇ ಹೋಗ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ಮನ್ಯಾಗ ಒಬ್ಬನೇ ಹೋಗಬೇಡ, ನಿಮ್ಮ ಅಣ್ಣ ಕರ್ಕೊಂಡು ಹೋಗಂದ್ರು. ಸೊ ನಮ್ಮ ಅಣ್ಣ ನಾ ಇಬ್ಬರು ಬಂದ್ವಿ. ಸೊ ಯಾಕಂದ್ರೆ ನನಗೆ ಸ್ವಲ್ಪ ಮನಃಶಾಂತಿ ಬೇಕಾಗಿತ್ತು, ಪೀಸ್ ಬೇಕಾಗಿತ್ತು. ಸೊ ನಾನು ಬಂದೇನೆ, ಒಬ್ಬನೇ ಬರ್ಬೇಕು ಅಂದ್ಕೊಂಡಿದ್ದೆ. ಬಟ್ ನಮ್ಮ ಬಿಡಲಿಲ್ಲ, ಒಬ್ಬನೇ ಅಣ್ಣ ಕರ್ಕೊಂಡು ಹೋಗಿದ್ರು. ನಮ್ಮ ಅಣ್ಣ ಬಂದೀವಿ ರೀ. ಮಸ್ತ್ ಮನಃಶಾಂತಿ ಆಯ್ತು ರೀ. ಈಗ ಎಲ್ಲಪ್ಪ ಅಂದ್ರೆ ಆಂಜನೇಯ ಬೆಟ್ಟ ಮೇಲೆ ಇದ್ದೀವಿ ನಾನು. ಸೊ ಇಲ್ಲಿಂದ ವ್ಯೂ ನೋಡ್ರಿ, ಎಲ್ಲ ನೋಡ್ರಿ ಒಂಥರ ಮಸ್ತ್ ವೈಬ್ ಕೊಡ್ತಾರೆ. ಇಲ್ಲಿ ನೋಡ್ರಿ ನೀವೇ ನೋಡ್ರಿ, ಫುಲ್ ಎಲ್ಲ ಕಡೆ ಕಲ್ ಅದ್ರ ನಡು ಈ ಹಚ್ಚ ಹಸಿರವಾದ ತಮ್ಮ ಗದ್ದೆ. ಅದರಲ್ಲಿ ನಾವು ಒಬ್ಬ ಆಂಜನೇಯದಲ್ಲಿ ಬೆಟ್ಟದ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿ. ಎಲ್ಲ ಕಡೆ ಆರೆಂಜ್ ರೀ, ತಳಗಿನ ಮ್ಯಾಗ ನಡ್ಕೊತ ಬರೋ ಟೈಮಿಗೆ ಎಲ್ಲ ಕಡೆ A to Z ಆರೆಂಜ್. ಎಲ್ಲ ಕಡೆ ಭಗವಾ ಫುಲ್ ವೈಬ್ ಕೊಡ್ತಾರೆ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ರಿ ನೋಡ್ರಿ. ಈಗ ಓಕೆ ಅದಾಗ ಗೈಸ್, ನಾವು 3 ಸರ್ತಿ ದರ್ಶನ ಮಾಡಿದೆವು. ಬಟ್ 3ನೇ ಸರ್ತಿ ದರ್ಶನ ಮಾಡುವಾಗ ನಮ್ಗೆ ಏನು ಕೊಟ್ರಪ್ಪ ಅಂದ್ರೆ, ಏನು ಕೊಟ್ರ? ಜೈ ಶ್ರೀರಾಮ್ ಇದು ನಮಗೆ ಕೊಟ್ರೆ. ಸೊ ಇದೊಂದು ನಮಗೆ ಖುಷಿಯಾದ ಸಂಗತಿ, ಹೌದಿಲ್ಲಣ್ಣ? ಅಲ್ಲತ್ತಿ ನಮ್ಮ ಅಣ್ಣ ಸುಮ್ಮ ಹೋಗಿ ಇನ್ನೊಂದು ಸರ್ತಿ ಕೈ ಮುಗಿದು ಅಯೋಧ್ಯ ಕೈದ ಕೊಟ್ಟಪ್ಲೈ ಅಯೋಧ್ಯ ಕೈದ ಕೊಟ್ಟಪ್ಲೈ ಯಪ್ಪ 3ನೇ ಸರ್ತಿ ದರ್ಶನ ಮಾಡಕ್ಕೆ ಹೋಗಿ ಮಾಡ್ದೆ ನಮ್ಮ ಅಣ್ಣ. ಹೋಗಮ್ಮಂದು ಕೈ ಮುಗಿಲತ್ತಿ, ಇದು ಕೊಟ್ರು. ಬೇರೆ ನಿಮ್ಮ ಊರಿಗೆ ಅಂದ್ರೆ ಇಲ್ಲಿ ನೋಡ್ರಿ ಹೆಂಗದ. ಓ ಭಾಯ್ ಸಾಬ್ ಮಸ್ತ್ ಅದಲ್ಲ ನೋಡ್ರಿ. ಫುಲ್ ಈಗ ಹೆಂಗೆ ಕಾಣುತ್ತೆ, ಫುಲ್ ಎಡ್ಜಿಗೆ ಬಂದೀವಿ ನಾವು, ಬಂಡೆ ಎಡ್ಜಿಗೆ. ಇಲ್ಲಿ ನೋಡ್ರಿ ಭಾಯಿ ಕೂತಾರ, ಭಾಯಿ ಭಾರಿ ರೀ. ಫುಲ್ ಮ್ಯಾಗ ಬಂದೀವಿ, ಫುಲ್ ವೈಬೆ. ಶ್ರೀರಾಮಚಂದ್ರ ಕಿ ಜೈ. ಇಲ್ಲ ನಮ್ಮ ಅಣ್ಣ ತಮ್ಮ ಪತ್ನಿಯಾದವರಿಗೆ ಮಾತಾಡುತ್ತಿದ್ದಾರೆ. ನಮಗೆ ಯಾರೂ ಇಲ್ಲ, ಆದ ಕಾರಣ ನಾವು ಯಾರಿಗೂ ಫೋನ್ ಹಚ್ಚಿಲ್ಲ. ಸೊ ಫೋಟೋ ಹಿಡ್ಕೊಂಡು ನಿಂತೇನ್ರಿ. ಹಿಂಗೆ ಅಂಡರ್ ರೋಡಿಂದ ನಡ್ಕೊತ ಹೋಗ್ಬೇಕು ನೋಡ್ರಿ. ವಯಸ್ಸಾದವ್ರಿಗೆ ಆಗಲ್ಲ ಆ್ಯಕ್ಚುಲಿ. ಈಗ ವಾಪಸ್ ನಾವು ಕೆಳಗೆ ಇಳಿಲಕತ್ತೀವಿ. ಸೊ ಸ್ವಲ್ಪ ನೋಡ್ಕೊಂಡು ಬರ್ರಿ ನೋಡ್ರಿ, ಎಲ್ಲ ಕಾಣುತ್ತಿಲ್ಲ ಎಂದು. ಹಿಂಗೆ ಬಂಡೆ ನಡುವಿಂದ ಹೋಗ್ಬೇಕು. ಪೂರಾ ಅಂಜನಾದ್ರಿ ಮ್ಯಾಗಿನ ತಳಗೆ ನಡ್ಕೋತ ಬಂದ್ವಿ. ಈಗ ಎಲ್ಲಪ್ಪ ಅಂದ್ರೆ ಎಲ್ಲರೇ ಸ್ವಲ್ಪ ಚಾಗಿ ಕುಡಿದು ಇಲ್ಲ ಏನಾರೇ ತಿಂದು ವಾಪಸ್ ಹಾಸ್ಪಿಟಲ್ ಕೊಪ್ಪಳ. ಸೊ ವಾಪಸ್ ಕೊಪ್ಪಳ ರೀ. ನಾ ಎಲ್ಲೆಲ್ಲ ಹೋಗ್ತೀನಿ ತೋರಿಸ್ತಾ ಇರ್ತೀನಿ ನೋಡ್ರಿ. ಅಂಜನಾದ್ರಿ ಬೆಟ್ಟ ಸ್ವಲ್ಪ ಮುಂದೆ ಬಂದ್ರೆ ಒಂದು ಪಂಪ ಸರೋವರ ಅಂತದ, ಅಲ್ಲೊಂದು ದೇವರ ಪ್ಲಸ್ ಇದು ಸರೋವರ ಅದ ರೀ. ಈಗ ಅಲ್ಲಿ ಬಂದೀವಿ. ಒಳಗೆ ಪಂಪ ಸರೋವರ ಮೇಲೆ ಒಂದು ಗುಡಿ ಅದ ರೀ, ಒಂದು ದುರ್ಗಾದೇವಿ ಅರ, ಇನ್ನೊಬ್ಬರು ಶಿವಲಿಂಗದ ಮೂರ್ತಿ ಅದ. ಒಳಗೆ ಕ್ಯಾಮ್ರಾ ನೋಡಿಲ್ಲ, ಬಟ್ ಸ್ಟಿಲ್ ನಾವು ಒಂದು ಕ್ಲಿಪ್ ಮಾಡ್ಕೊಂಡು ಇಲ್ಲಿಂದ ತೋರಿಸ್ತೀನಿ ನೋಡ್ರಿ. ಸೊ ಇದು ಗುಡಿ, ಇಲ್ಲಿ ಪಂಪ ಸರೋವರ ಅದ. ಇಲ್ಲೇನೋ ಮೊಸಳೆ ಅವಂತ್ರಿ, ಖರೆ ಸುಳ್ಳು ನನಗೂ ಗೊತ್ತಿಲ್ಲ. ಬಟ್ ಇಷ್ಟು ಇದ್ರಾಗೆ ಮೊಸಳೆ ಹಂಗಿರ್ತಾವೆ ಅದು ನಂಗೆ ಗೊತ್ತಿಲ್ಲ. ಯಾಕಂತಂದ್ರೆ ನಮ್ಮ ಕಲಬುರಗಿ ಒಳಗೆ ಅಪ್ಪನ ಕೆರೆಯಾಗ ಏನೋ ಒಂದು ಸರ್ತಿ ಮೊಸಳೆ ಬಂದಿತ್ತು ಅಂತ, ಖರೆ ಸುಳ್ಳ ಗೊತ್ತಿಲ್ಲ. ಸೊ ಈಗ ಮುಂದೆ ಎಲ್ಲಿ ಹೋಗ್ಬೇಕಂತ ನಮಗೂ ಐಡಿಯಾ ಇಲ್ಲ. ಏನೇನು ಐಡಿಯಾ ಮಾಡ್ತೀವಿ ನಾನು ಹೇಳ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ, ನೋಡ್ತಾ ಇರ್ರಿ. ಆ್ಯಂಡ್ ಒಂದು ಲೈಕ್ ಕಾಮೆಂಟ ಶೇರ್ ಮಾಡಿಬಿಡ್ರಿ. ಥ್ಯಾಂಕ್ ಯು. ಸೊ ಗೈಸ್, ನಾ ಇಲ್ಲಿ ಪಂಪ ಸರೋವರ್ನಾಗ ಇದ್ದ. ನಂಗೆ ಇಲ್ಲಿ ನಾನು ಗುರ್ತು ಹಿಡಿದು ಮಾತಾಡ್ಸ್ಯಾರ. ಅಣ್ಣ ನಿಮ್ಮ ಹೆಸರು? ರೇವಣ ಸಿದ್ದನ. ನಿನ್ ಬ್ರೋ? ವಿಜಯ್ ಕುಮಾರ್. ಥ್ಯಾಂಕ್ ಯು ಬೈ, ಮಾತಾಡ್ಸಿ ಸಲ. ನೀ ಅಲ್ಲೇ ಗುರ್ತು ಹಿಡಿದೆ ಬೈ? ಇವತ್ತಿ ಫಿಕ್ಸ್ ಇರ್ತಾವ ಬೈ. ನಾ ಮ್ಯಾಗ ಹೋಗಿದ್ದಲ್ಲ, ಮುಂಜಾನೆ ಹಚ್ಕೊಂಡಿನ ಬೈ. ಇದು ಹೋಗ್ಯಾರ ಬಿಡ್ರಿ. ಎಲ್ಲಿ ಬಂದೀವಪ್ಪ ಅಂದ್ರೆ ಇದು ದುರ್ಗಾ ಮಾತಾ ಟೆಂಪಲ್ ಅಂತ. ಪಂಪ ಸರೋವರ್ ಸ್ವಲ್ಪ ಮುಂದೆ ಬರಬೇಕು. ಇದನ್ನು ಗುಡ್ಡದ ಮೇಲೆ ಅದ, ಬಟ್ ವೆಹಿಕಲ್ ಒಯ್ಬೋದು. ಇನ್ನು ಟೆಂಪಲ್ ಏನೋ ಮ್ಯಾಗ ಹೋಗ್ಬೇಕಂತ. ಇಲ್ಲಿಂದ ಈ ಗಾಡಿ ನಾವು ಪಾರ್ಕ್ ಮಾಡಿ ಮ್ಯಾಗ ಹೋಗ್ತೀವಿ. ಪಾರ್ಕಿಂಗ್ ಮಾಡಿ ಸ್ವಲ್ಪ ನಡೆಯೋದ ರೀ. ಒಂದು 100 ಮೀಟರ್ಸ್ ಅದ, ಒಂದು 50-60 ಸ್ಟೆಪ್ಸ್ ಇದಾವೆ ನೋಡ್ರಿ, ಕಾಣ್ತದ. ಸ್ಟೆಪ್ಸ್ ಮುಗಿಸ್ಕೊಂಡು ಮ್ಯಾಗ ಹೋಗ್ಬೇಕ್ರಿ. ಈಗ ಮ್ಯಾಗ ಹೋದ್ಗಡೆ ಒಂದು ಚಲೋ ಟೆಂಪಲ್ ಅದ, ಟೆಂಪಲ್ ನೋಡಬೇಕು. ಇದು ರೀ ಟೆಂಪಲ್ ಏರಿಯಾ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಅದ. ಸೊ ಬರ್ರಿ, ಭಾರಿ ಅದ. ನಾವು ಬಂದ್ವಿ ಮ್ಯಾಗ. ಇಲ್ಲೇನೋ ಬೇಡ್ಕೊಂಡು ಏನೋ ಕಟ್ತಾರೆ, ತೆಂಗಿನಕಾಯಿ ಎಷ್ಟಾರ ಕಟ್ಟಾರ ನೋಡ್ರಿ. ಬರ್ರಿ ನೀವು ಬರ್ರಿ. ಇದು ಕಾಲು ತೊಳ್ಕೊಂಡು ಹೋಗ್ಬೇಕು ಫಸ್ಟಿಗೆ.
ಗುಡಿ ಕಡೆ ಹೋಗೋಣ ಸಿಗ್ತೀನಿ ಗೈಸ್, ಅಲ್ಲಿ ತನಕ ನೋಡ್ತಾರೆ ರೀ. ದುರ್ಗಾ ಟೆಂಪಲ್ ನನ್ನ ಹಿಂದೆ ಇದ್ದಿದ್ದು. ದುರ್ಗಾ ಟೆಂಪಲ್ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಅದ, ಬಟ್ ಮೂರ್ತಿ ಒಳಗೆ ಮಸ್ತ್ ಅದ. ಸೊ ಅದ್ರ ಹಿಂದೆ ಒಂದು ದೊಡ್ಡ ಒಂದು ಬಂಡೆ ಅದ, ಬಂಡೆ ತೆಳಗೆ ಮಲ್ಲಿಕಾರ್ಜುನ್, ಶ್ರೀಶೈಲ್ ಮಲ್ಲಿಕಾರ್ಜುನ್ ದೇವ್ರು ಇವರು. ಎಲ್ಲಂದ್ರೆ ಇಲ್ಲಿ ಬರ್ದಾರ ಒಂದು ಕಡೆ ದೇವರು. ಸೊ ಒಳಗೆ ಅಲೌಡ್ ಮಾಡಿಲ್ಲ ನನಗೆ ವೀಡಿಯೋ ಮಾಡೋಕೆ, ಸೊ ನಾ ತೊಗೊಲ್ಬಿಟ್ಟಿದ್ದು ಅದು. ಸೊ ನೀವು ಅಂಜನಾದ್ರಿಗೆ ಬಂದ್ರೆ ಅಂತಂದ್ರೆ ಸ್ವಲ್ಪ ಮುಂದೆ ಬಂದಗಳೇ ಪಂಪ ಸರೋವರ ಬರ್ತದೆ, ಅದ್ರ ಸ್ವಲ್ಪ ಮುಂದೆ ಬಂದಗಳೇ ನಿಮ್ಗೆ ದುರ್ಗಾ ಟೆಂಪಲ್ ಸಿಗ್ತದೆ. ಬರ್ರಿ, ಭಾರಿ ಅದ, ಬರ್ರಿ. ಸೊ ಇಲ್ಲೊಂದು ಒಂದು ಮರ ಅದ ರೀ. ಮರಕ್ಕೆ ಭಾಳಷ್ಟು ತೆಂಗಿನಕಾಯಿ ಲೈಕ್ ತೆಂಗಿನಕಾಯಿ ಕಟ್ಟ್ಯಾರ. ಇದು ನಾ ಒಬ್ರಿಗೆ ಕೇಳಿದ ಪ್ರಕಾರ ಏನದಪ್ಪ ಅಂತಂದ್ರೆ ಲೈಕ್ ಯಾರ ಮನ್ಯಾಗ ಜಾಸ್ತಿ ಜಗಳ ಇರ್ತಾವೆ ಅವ್ರು ಕಟ್ಬೇಕಂತ, ಏನೋ ಸುಧಾರಣೆ ಆತಂತ. ಸೊ ಭಾಳ ಮಂದಿ ಬಂದಾಗ ಇಲ್ಲಿ ಕಟ್ತಾರಂತ, ಇಲ್ಲಿ ಕಟ್ತಾರೆ ಇಲ್ಲದ ನೋಡ್ರಿ. ಸೊ ನೀವು ಬಂದ್ರೆ ಅಂದ್ರೆ ನಿಮ್ಮ ಮನ್ಯಾಗ ಏನಾರ ಜಗಳ ಲಫಡ ಗಿಫಡ ಇದು ಅಂದ್ರೆ ಕಟ್ರಿ, ಆರಾಮಾಗ್ತದೆ ಅನ್ಕೋತೀನಿ. ಸೊ ಮುಂದೆ ಸಿಗ್ತೀನಿ ಗೈಸ್. ಹಾಂ, ಇಲ್ಲಿ ನಾವು ವಾಪಸ್ ಹೊಂಟಿದ್ರಿ, ಪ್ರಸಾದ ಅಂತಂತ ಹೇಳಿದ್ರು ಮತ್ತೆ ವಾಪಸ್ ತಿರುಗಿದೆವು. ಅದ್ರಾಗ ಸ್ಪೆಷಲ್ ಏನೋ ಮಜ್ಜಿಗೆ ಅದ ಅಂತ ಹೇಳಿ ಹೌದಿಲ್ಲ. ಮಜ್ಜಿಗೆ ಅಂದ್ರೆ ಪಟ್ಟಕ್ಕನೆ ಹೋಗೋದು ಭಾಳ ಆಯ್ತಲ್ರಿ. ಯೂಟರ್ನ್ ಹೊಡೆದು ಇಲ್ಲಿ ಪ್ರಸಾದ ತೊಗೊಳಕ್ಕೆ ಬಂದೀವಿ. ಮಜ್ಜಿಗೆ ಅದ ಒಂದು ಸಲಕ್ಕೆ ಬಂದೀವಿ, ಏನು ಮಾಡ್ತಾರಿಲ್ಲ ಗೊತ್ತಿಲ್ಲ, ನೋಡಿ ಹೇಳ್ತೀನಿ ನಿಮಗೆ ಗೈಸ್. ಇಲ್ಲಿ ದಾಸೋನಾಗ ಅನ್ನ ಸಾಂಬಾರು ಕೊಟ್ಟರ್ರಿ. ಅನ್ನ ಸಾಂಬಾರು ಯಾಕಡೆ ಹೋಗಲಿ, ಬಟ್ ಮಜ್ಜಿಗೆ ಕೊಟ್ಟರ್ರಿ, ಏಕ್ ನಂಬರ್ ಮಜ್ಜಿಗೆ ಇತ್ತು. ಅವ್ನು ಮನ್ಯಾಗ ಮಾಡೋದು ಬಿಡ್ರಿ. ಅಮೂಲ್ ಮಜ್ಜಿಗೆ ಕುಡಿದ್ರೂ ಇಂಥ ಪರಿ ಟೇಸ್ಟ್ ಇರಲ್ಲ, ಬಟ್ ಭಾರಿ ಮಜ್ಜಿಗೆ ಇತ್ತು. ಮಜ್ಜಿಗೆ ಕುಡ್ದೇವ್ರು ನಮ್ಮ ಅಣ್ಣ ಕೇಳಂದ್ರೆ ಮಜ್ಜಿಗೆ ಅಣ್ಣ ಮಜ್ಜಿಗೆ ಹೆಂಗಿತ್ತು? 1 word ಫಾರ್ ಮಜ್ಜಿಗೆ. ಮುಗೀತು, ನಾ ಬಿಟ್ರಿ ನಮ್ಮ ಅಣ್ಣ ಹೇಳ್ಯಾನಂದ್ರೆ ತಿಳ್ಕೊಂಬಿಡ್ರಿ ನೀವು. ಇಲ್ಲಿ ನೋಡ್ರಿ ದುರ್ಗಾ ಟೆಂಪಲ್ ತಳಗೆ ಒಂದು ಗೋಶಾಲ ಅದ. ಇದು ದುರ್ಗಾ ಟೆಂಪಲ್ದವರೇ, ಅವ್ರ ಮ್ಯಾನೇಜ್ಮೆಂಟ್ದವರೇ ಎಲ್ಲ ಮೇಂಟೈನ್ ಮಾಡ್ತಾರೆ ರೀ. ಇಲ್ಲಿ ಏನಿಲ್ಲ ಅಂತಂದ್ರೆ ಒಂದು 100-150 ಆಕಳ ಮತ್ತು ಎತ್ತುಗಳವ ರೀ. ಇಲ್ಲಿ ಎತ್ತುಗಳವ ನೋಡ್ರಿ, ಈಗ ಇಲ್ಲಿ ಎತ್ತುಗಳವ, ಈ ಕಡೆ ಆಕಳುಗಳವ. ನಮ್ಮ ಅಣ್ಣ ಇಲ್ಲಿ ಹೋಗ್ಯಾನ್ರಿ ಒಳಗೆ ನೋಡ್ಕೊಂಬರ್ಲಕ್ಕ. ಅವ್ನಿಗೆ ಸ್ವಲ್ಪ ಆಕಳದ ಭಾಳ ಶಾಕ್ ಅದ, ಆ ಕಡೆ ಹೋಗ್ಯಾನ್ರಿ. ಇದು ಮುಗಿಸ್ಕೊಂಡು ನಾವು ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಸೀದಾ ಹೊಸಪೇಟೆ ಕಣ, ಕೊಪ್ಪಳ ಕಣ, ಕೊಪ್ಪಳೆ ಮತ್ತು ಹೊಸಪೇಟೆಗೆ ಬರಬೇಕು. ಹೊಸಪೇಟೆನಿಂದ ರಾತ್ರಿ 9ಕ್ಕೆ ಬಸ್ ಅದ ರೀ. ಅಲ್ಲಿಂದ ಸೀದಾ ನಮ್ಮ ಕಲಬುರಗಿಗೆ ಪ್ರಯಾಣ. ಇಲ್ಲಿ ನೋಡ್ರಿ ಹೇ ಬಾಯ್ ಸಾಬ್, ದಿಸ್ ವಿಜುವಲ್ ಬ್ರೋ, ದಿಸ್ ವಿಜುವಲ್ ಮೀನ್ಸ್ ಅ ಲಾಟ್. ಗೈಸ್ ನಾವು ಈಗ ಏನು ಮಾಡಿವಪ್ಪ ಅಂದ್ರೆ ಸ್ವಲ್ಪ ನಂದು ಬಟ್ಟೆ ಶಾಪಿಂಗ್ ಮಾಡಿ, ನಮ್ಮ ಅಣ್ಣನ ಬಟ್ಟೆ ಶಾಪಿಂಗ್ ಮಾಡಿ ವಾಪಸ್ ರೂಮಿಗೆ ಬಂದು ಪ್ಯಾಕ್ ಮಾಡ್ಕೊಂಡು ಈಗ ವಾಪಸ್ ಕೊಪ್ಪಳಿಗೆ ಹೋಗ್ಬೇಕು. ಹೌದಲ್ಲ? ಸೊ ಸಾರಿ, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಬಸ್ನಾಗ ಸಿಗ್ತೀವಿ. ಅಲ್ಲಿ ನೋಡ್ರಿ ಎಲ್ಲ ಮುಗಿಸಿ ಬಸ್ನಾಗ ಬಂದು ಕುಂತೀವಿ. ಲಿಟ್ರಲ್ಲಿ ಭಾಳ ಸುಸ್ತಾಗಿದ್ರಿ. ಸೊ ಸ್ವಲ್ಪ ಮಾತಾಡ್ತೀನಿ ಬಸ್ನಾಗ. ನಮ್ಮ ಅಣ್ಣ ಇನ್ನೂ ಅದೇನೋ ಬಸ್ನಾಗ ಇರೋ ಟೈಮಿಗೆ ಏನೋ ವೆರಿಫಿಕೇಷನ್ ಇದು ತೋರಿಸ್ಬೇಕಂತ ಅದಕ್ಕೆ ಹೋಗ್ಯಾನ. ಒಬ್ಬ ಬಂದ್ಗಳೇ ಸ್ವಲ್ಪ ಮಾತಾಡಂಬ್ರಿ, ಕಮ್ಯುನಿಕೇಷನ್ ಆಗಲಿ. ಅವನ ಜೊತೆನೂ ಕಮ್ಯುನಿಕೇಟ್ ಮಾಡ್ತೀನಿ, ಏನೇನಾಯಿತು ಏನೇನಿಲ್ಲ. ವಿಲ್ ಬಿ ಟೆಲ್ಲಿಂಗ್ ಯು ಗೈಸ್, ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಸೊ ಗೈಸ್ ನಮ್ಮ ಅಣ್ಣ ಒಂದು ಸ್ವಲ್ಪ ಮಾತಾಡ್ತಾನೆ ರೀ, ಕೇಳ್ರಿ. ನಾನು ನಮ್ಮ ಅಣ್ಣ ಪ್ರಶ್ನೆ ಕೇಳ್ತೀನಿ. ಅಣ್ಣ ಹೆಂಗಾಯ್ತು ಟ್ರಿಪ್ ಮಸ್ತ್ ಆಯ್ತು, ಸೂಪರ್ ಆಯ್ತು. ಆ್ಯಸ್ ಪರ್ ದ ಎಕ್ಸ್ಪೆಕ್ಟೇಷನು ಚೆನ್ನಾಗಿತ್ತು, ಬಜೆಟ್ ಫ್ರೆಂಡ್ಲಿ ಇತ್ತು. ನೋಡ್ರಿ ಸ್ಕ್ಯಾಮ್ ಏನಾಗ್ಯದಪ್ಪ ಇವತ್ತಂದ್ರೆ, ನಾವು ಒಂದು ದುಕಾನಿಗೆ ಬೆಸ್ಟ್ ಶಾಪ್ ಇತ್ತು ರೀ. ಅದು ಆ್ಯಕ್ಚುಲಿ ಕೊಪ್ಪಳ ಒಳಗೆ, ನಾ ಎಲ್ಲಿ ಅದ ಹೆಸರು ಗೊತ್ತಿಲ್ಲ ನಂಗೆ, ಬಟ್ ಬೆಸ್ಟ್ ಶಾಪ್ ಇತ್ತು. ಭಾರಿ ಬಟ್ಟೆ ತೊಗೊಂಡಿವ್ರಿ. ಏನಂತ ನೋಡ. ಸೊ ಬಟ್ಟೆ ತೊಗೊಳಕ್ಕೆ ಹೋದಾಗ ಏನಾಗ್ಯದ್ರಿ, ನಾವು ಒಂದು ಬಜೆಟ್ ಹೇಳಿ ಅವ್ ಬಜೆಟಿಗೆ ಕೊಟ್ಟಿಲ್ರಿ. ಅವ್ ಅದಕ್ಕೆ ನಾವು ಹೆಗರಿವ್ರಿ, ಅಲ್ಲಿಂದ ಹೆಗ್ಗರಿ ಮತ್ತು ಅದು ಶಾಪ್ ನೋಡಿ ಮತ್ತೆ ಯಾಕೋ ಅದೇ ಬಟ್ಟೆ ಮೇಲೆ ಪ್ಯಾರ್ ಐತ್ರಿ. ವಾಪಸ್ ಬಂದೀವಿ. ಮತ್ತು ಅವ ಹೇಳಿದ ರೇಟಿಗೆ ತೊಗೊಂಡೆ, ಹೋದಿಲ್ಲ ಒಂದು 100 ರೂಪಾಯಿನೂ ಕಮ್ಮಿ ಇಲ್ಲ. ಅದು ಹೆಂಗಪ್ಪ ಅಂದ್ರೆ ಬಟ್ಟೆ ಚಲೋ ಇತ್ತು, ಬಟ್ಟೆ ಕ್ವಾಲಿಟಿ ಏಕ್ ನಂಬರ್. ಜಾಕೆಟ್ ನಾವು ಒಂದು ಬ್ಯಾಗಿ ಪ್ಯಾಂಟ, ಜಾಕೆಟ್ ಮತ್ತೊಂದು ಟಿ ಶರ್ಟ್ ಮಸ್ತ್ ಮಜಾ ಬಂತ್ರಿ. ನಾನು 2 ನೆಟ್ ಪ್ಯಾಂಟು 2 ಟಿ ಶರ್ಟು. ಅದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಅವ ಹೊರಗೆ ಶೂಸ್ ಹಾಕಿದ್ದ. ಆ ಶೂಸ್ ನೋಡಿ ಒಳಗೆ ಹೋಗಿದ್ದೇವೆ, ಬಟ್ ಬಟ್ಟೆ ಏಕ್ ನಂಬರ್ ಇತ್ತು, ನೆಕ್ಸ್ಟ್ ಲೆವೆಲ್ ಬಟ್ಟೆ. ಕೊಪ್ಪಳ ಒಳಗೆ ಯಾರು ಇರ್ತಾರೆ ಅಲ್ಲಿ ಹೋಗ್ತವ್ರಿ. ಯಾವ ದುಕಾನ್ ನಂಗೂ ಗೊತ್ತಿಲ್ಲ, ಹೋಗಿ ತೊಗೋರಿ ಅಷ್ಟೇ. ದುಕಾನು C8 ಏನೋ ಇತ್ತು, C8 ಮೆನ್ಸ್ ವೇರ್ ಏನೋ, C8 ಮೆನ್ಸ್ ವೇರ್. ಅದು ಪ್ರಮೋಷನ್ ಮಾಡತ್ತೀನಿ, ಹೋಗಿ ತೊಗೋರಿ. ಆ್ಯಂಡ್ ಒನ್ ಥಿಂಗ್, ಟ್ರಿಪ್ ಮಸ್ತ್ ಆಯಿತು. 2 ದಿನ ಟ್ರಿಪ್ ಇದ್ದರೂ ಮಸ್ತ್ ಇತ್ತು. ಆ್ಯಂಡ್ ಸಂತೋಷ್ ಅಣ್ಣಾಗ ಒಂದು ಥ್ಯಾಂಕ್ ಯು, ಯಾಕಂದ್ರೆ ನಮಗೆ ಗಾಡಿ ಪ್ರೊವೈಡ್ ಮಾಡ್ರೆ. ಮತ್ತೇನು ಎನಿಥಿಂಗ್ ಯು ವಾಂಟ್ ಟು ಟೆಲ್? ಈಗ ವಾಪಸ್ ಗುಲ್ಬರ್ಗ ಟ್ರಿಪ್ಪು ನೆಕ್ಸ್ಟ್ ವೀಕ್ ಟ್ರಿಪ್ ಇಡ್ತೀವಿ, ಸಸ್ಪೆನ್ಸ್ ಇರ್ತದೆ. ಆ್ಯಂಡ್ ಇದು ಟ್ರಿಪ್ ಸಡನ್ಲಿ ಡಿಸೈಡ್ ಆಗ್ಯದ್ರಿ. ನಾ ಎದಕ್ಕೆ ಸಡನ್ಲಿ ಡಿಸೈಡ್ ಮಾಡಿ ನಿಮ್ಗೆ ಮೊದಲೇ ಹೇಳೀನಿ. ಮಧ್ಯಾಹ್ನ ಅಣ್ಣ ಕಾಲ್ ಮಾಡೀನಿ, ಸಂಜೆಗೆ ಅಣ್ಣ ಬೀದರ್ಲೇ ಬಂದಾನ, ಹಂಗೆ ಬಂದುಬಿಟ್ಟಿವಿ. ಆ್ಯಂಡ್ ಥ್ಯಾಂಕ್ ಯು. ಬಟ್ ಪ್ಲ್ಯಾನ್ ಇರಲಿಲ್ಲ ಅಂದ್ರೂ ಸಕ್ಸಸ್ಫುಲ್ ಆಯಿತು, ಚೆನ್ನಾಗಿತ್ತು, ಮಸ್ತ್. ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಇನ್ನಷ್ಟು ನೋಡೋಣ, ನೀವು ನೋಡ್ರಿ. ಆ್ಯಂಡ್ ಒನ್ ಥಿಂಗ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಲ್ಲೇ ಬ್ಲಾಗ್ ಏನು ಮಾಡ್ತೀನಿ,
ಜೈ ಶ್ರೀರಾಮ್.